Namaskara. Welcome to Physics with Garud. First of all, thanks for the fabulous response. ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀರಿ ವ್ಯೂಸ್ ಬಂದಿದೆ. ವಿಡಿಯೋನ ಲೈಕ್ ಮಾಡಿದಿರಿ. ಓಕೆ, ಟು ಟೆಲ್ ಯು ವೆರಿ ಫ್ರಾಂಕ್ಲಿ, ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ, ಐ ಆಮ್ ನಾಟ್ ಹೆಲ್ಪಿಂಗ್ ಯು ಪೀಪಲ್, ಐ ಆಮ್ ಹೆಲ್ಪಿಂಗ್ ಮೈ ಸೆಲ್ಫ್. ಓಕೆ, ಸೊ ಅದನ್ನ ಕಮೆಂಟ್ಸ್ನಾಗೆಲ್ಲ ಹಾಕ್ಬಿಡ್ರಿ. ಯು ಹೆಲ್ಪ್ ಅ ಲಾಟ್. ದಟ್ ಡಸಂಟ್ ಲುಕ್ ನೈಸ್. ಎನಿಯೋ, ಸೊ ಬಿಫೋರ್ ವಿ ಸ್ಟಾರ್ಟ್ CET series, now we are left with one important thing. That is the right approach for physics. The right approach for preparation of KCET, and this is meant for physics. ದಯಮಾಡಿ ಇದನ್ನು ತಲೆಗೆ ಇಟ್ಕೊಂಡಿರ್ರಿ. I am discussing only about physics. Okay, you cannot, I don't know whether you can apply it to any other subjects or not. ಈಗಲೇ ಹೇಳ್ಬಿಡ್ತಿದ್ದೀನಿ. Okay, so what are the things that we need to, and please one small request ಇದೆ, ask your parents to look at it. ನಿಮ್ಗಿಂತ ಸಣ್ಣಿರೋರು, ನಿಮ್ಮ ಬ್ರದರ್ಸ್ ಹೈಸ್ಕೂಲ್ನಾಗ ಇರೋರು, ಓಕೆ, ಅವ್ರಿಗೆ ಇದನ್ನ ನೋಡಂತ ಹೇಳ್ರಿ. ಬ್ರದರ್ಸ್ ಆಗಿರೋ, ಸಿಸ್ಟರ್ಸ್ ಆಗಿರ್ಬೋದು, ಓಕೆ, ನಿಮ್ ಕಸಿನ್ಸ್ ಗಳಾಗಿರ್ಬೋದು, ಓಕೆ, ಅವ್ರಿಗೆಲ್ಲ ನೋಡ್ಲಿಕ್ಕೆ ಹೇಳ್ರಿ ಇದನ್ನ. ರೈಟ್, ಅಂದ್ರೆ ಒಂದು ಜನರಲ್ ಐಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಕೊಡ್ತೇನೆ. ಓಕೆ, ಅಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಇಟ್ ವಿಲ್ ವರ್ಕ್ಔಟ್. ಐ ಹ್ಯಾವ್ ಸೀನ್ ಪೀಪಲ್ ಡೂಯಿಂಗ್ ಸೊ, ದೇರ್ ಫಾರ್ ಐ ಆಮ್ ಲೆಟಿಂಗ್ ಯು ನೋ ದಿಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ನೌ. ಪ್ರೈಮರಿಲಿ ದ ಫೋಕಸ್ ವಿಲ್ ಬಿ ಆನ್ ಶೆಡ್ಯೂಲ್. ಸರ್ ಯಾವಾಗ ಎಕ್ಸಾಮ್ ಇರುತ್ತೆ, ಏನ್ ಕತಿ ಅಂತ ಹೇಳಿ. ದೆನ್ ಕಮ್ಸ್ ಈ ವರ್ಷದ ಅಷ್ಟೇ ಇದು, ಮುಂದಿನ ವರ್ಷ ಕಂಟಿನ್ಯೂ ಆಗ್ಬೋದು, ಹೇಳಿಕ್ ಬರೋದಿಲ್ಲ ಈಗ. ಡಿಲಿಟೆಡ್ ಪೋರ್ಷನ್, ಅಂಡ್ ಐ ಹ್ಯಾವ್ got very large number of questions here based on reference book. And most importantly, the thing that the video is meant for, method to prepare competitive exams, especially KCET, ಪರ್ಟಿಕ್ಯುಲರ್ಲಿ ಫಿಸಿಕ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾ ಇಷ್ಟರ ಬಗ್ಗೆ ಅಡ್ರೆಸ್ ಮಾಡ್ಕೋತಾ ಹೋಗ್ತೇನೆ, ಒಂದೊಂದ ಟಿಕ್ ಮಾಡ್ಕೋತಾ ಬರೋಣ ಅಂತ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಶೆಡ್ಯೂಲಿಂಗ್ ನೌ. ಆಸ್ ಆಫ್ ನೌ we have dates that 28th and 29th, Saturday and Sunday, we have KCET examination, bio, mathematics, physics, chemistry. Okay, so starting from tomorrow, okay, you have 74 days left for this. How you utilize these 74 days is left to you. ನಿಮ್ ಕೈಯಾಗಿದೆ ಅದು. ಓಕೆ, ಸಿ, ಟು ಬಿ ವೆರಿ ವೆರಿ ಫ್ರಾಂಕ್ ವಿತ್ ಯು, ನಾ ಮನಸಾರೆ ಹೇಳ್ತಿದ್ದೀನಿ ಇದನ್ನ, ಯು ಹ್ಯಾವ್ ಟು ರಿಯಲಿ ಸ್ಟಡಿ ಹಾರ್ಡ್. ಓಕೆ, ವಾಟ್ ಡು ಯು ಮೀನ್ ಬೈ ಸ್ಟಡಿ ಹಾರ್ಡ್? ಸ್ಟಡಿ ರಿಲೆವೆಂಟ್. ಸ್ಟಡಿ ರಿಲೆವೆಂಟ್, ಏನ್ ಬೇಕು ಅದನ್ನ ಓದ್ಬೇಕು. ನಮ್ಮ ವಿಡಿಯೋಸ್ ಎಲ್ಲ ಅದಕ್ಕೆ ಹೆಲ್ಪ್ ಆಗೋದು ನಿಮಗೆ. ಓಕೆ, ಸೊ ಐಡಿಯಾ ಬಂತೀಗ. ಸೊ 74 ಡೇಸ್, ರೈಟ್. ರಫ್ಲಿ ನಾನೇನ್ ಮಾಡಿದ್ದೀನಿ, ನಾನು 28th ವರೆಗೂ ಹಿಡ್ದಿಲ್ಲ ಮತ್ತೆ. ಓಕೆ, ಒಂದು 8 ಮಾರ್ಕ್ ಪೇಪರು ಅದೆಲ್ಲ ಬರೀತೀರಿ ಅಂತ ತಿಳ್ಕೊಂಡು 20 ಅಂತ ಹಿಡ್ದಿದ್ದೀನಿ. 20th of August ಇಲ್ಲಿವರೆಗೂ ನಮ್ಮ ಪ್ರಿಪರೇಷನ್ ಇರ್ಲಿಪ್ಪ ಅಂತ ನಂದು ಒಂದು ಸ್ಟ್ರಾಟಜಿ ಇದೆ. ಐ ಹ್ಯಾವ್ ನಾಟ್ ಟೇಕನ್ ಇದು 28th. ಯಾರು ಹಂಗೆ ಮಾಡಬಾರ್ದು. ಲಾಸ್ಟ್ 8 days you will write around 10 mock papers. And don't worry students, this is era of internet, you will find everything in internet. ನಂದ ಚಲೋ ನಿಮ್ದ ಚಲೋ ಅನ್ನೋರೆಲ್ಲ ಮುಗಿದೋತಿ. ಓಕೆ, ಸೊ ಶೆಡ್ಯೂಲ್ ಅನ್ನ ನಾವು ಆನ್ಸರ್ ಮಾಡಿದ್ವಿ, ಕರೆಕ್ಟಾ? ಹೌ ಅಬೌಟ್ ಡಿಲೀಟೆಡ್ ಪೋರ್ಷನ್ ಸರ್? ಭಯಂಕರ ಕ್ವಶನ್ಸ್ ಕೇಳ್ತಿದ್ದಾರೆ. ಸಿ, KCET ಅವರೇ ಹೇಳ್ಯಾರ, ಫಿಸಿಕ್ಸ್ ಡಿಲೀಟೆಡ್ ಪೋರ್ಷನ್ ಇದೆ. ಫಸ್ಟ್ PU ಫಿಸಿಕ್ಸ್, ಸೆಕೆಂಡ್ PU ಫಿಸಿಕ್ಸ್ ರೆಡ್ಯೂಸ್ಡ್ ಸಿಲೆಬಸ್ ಆರ್ ಡಿಲೀಟೆಡ್ ಸಿಲೆಬಸ್. ಈ ಪಾರ್ಟ್ ಇರೋದಿಲ್ಲ, ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ಬಿಟ್ರಿ. ಓಕೆ, ಈ ಪಾರ್ಟ್ ಇರೋದಿಲ್ಲ ಸ್ಟೂಡೆಂಟ್ಸ್. ಇನ್ನೂ ಒಂದು ಮಾತು ಹೇಳ್ತೀನಿ ನೋಡ್ರಿ, ಎಕ್ಸ್ಕ್ಲೂಡಿಂಗ್ ಫ್ಯೂ ಚಾಪ್ಟರ್ಸ್ ಲೈಕ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್, ಓಕೆ, ದೆನ್ ಡಾಪ್ಲರ್ ಇಫೆಕ್ಟ್ ಒಂದು ಸ್ವಲ್ಪ ಇರಲಿ, ಓಕೆ, ದೆನ್ ವೇವ್ಸ್, ಓಕೆ, ದೆನ್ ಬಿಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್, ಇವೆಲ್ಲ ನೋಡಿದ್ರಿ ಅಂತಂದ್ರೆ ಓಕೆ, ರೈಟ್, ಅಂಡ್ ಮೂವಿಂಗ್ ಚಾರ್ಜಸ್. ರ್ಯಾಂಡಮ್ ಆಗಿ ಸ್ಕ್ರೀನ್ ಶಾಟ್ ಹೊಡೆದು ತಗೊಂಡೇನ ಅದನ್ನ. ಓಕೆ, ಅಂಡ್ ಬಿಟ್ ಆಫ್ ಸೇಮ್ ಮೆಕ್ಯಾನಿಕ್ಸ್, ಇವನ್ನೆಲ್ಲ ನೋಡಿದ್ರಿ ಅಂದ್ರೆ ದೀಸ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ ದಿಸ್ ಇನ್ ಯುವರ್ ಹೈಸ್ಕೂಲ್. ಅದನ್ನ ಎಕ್ಸ್ಕ್ಲೂಡ್ ಮಾಡಿರೋದು ಅವ್ರು ಎಕ್ಸ್ಕ್ಲೂಡ್ ಮಾಡಿರೋದು ಏನಪ್ಪಾ, ಹೊಸ ಚಾಪ್ಟರ್ಸ್ ಇಂದ ಅಂತ ನೋಡಿದ್ರಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟು, ವ್ಯಾಟ್ಲೆಸ್ ಕರೆಂಟು,
ಓಕೆ, ಮೂವಿಂಗ್ ಚಾರ್ಜಸ್ ಒಳಗೆ ಸೈಕ್ಲಟ್ರಾನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಒಳಗೆ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಓಕೆ, ಉಳ್ಕಿದ್ ಏನೇ ಬರಲಿ ಫಂಡಮೆಂಟಲ್ ಹಾರ್ಮೋನಿಕ್ಸ್. ಓಕೆ, ಇಂಥವು ಬಿಟ್ರಿ ಅಂದ್ರೆ ಉಳ್ಕಿದ್ ಎಲ್ಲಾ ಪಾರ್ಟ್ ಒಂದ್ ಸ್ವಲ್ಪ ಹೈಸ್ಕೂಲ್ನಾಗ ರೆಫರೆನ್ಸ್ ಇದ್ದೇ ಇದೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಸೊ ಹಿಂಗಾಗಿ ಡೋಂಟ್ ಬಿ ಅಂಡರ್ ದಟ್ ಇಂಪ್ರೆಷನ್ ದಟ್ ಡಿಲೀಟೆಡ್ ಪೋರ್ಷನ್ ಈಸ್ ಪ್ರೆಟಿ ನ್ಯೂ, ಹಂಗೇನಿಲ್ಲ. ಓಕೆ, I assume I have cleared your doubt that CET examination will be based on deleted portion or reduced syllabus set by Government of Karnataka PU board or whatsoever it is. ಅದಕ್ಕೆ ಏನು ಹೆಸರು ಕೊಡ್ತೀರಿ ನೀವು ಕೊಟ್ಕೊಳ್ರಿ. ಓಕೆ, ಸೊ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ಹೊಡಿರಿ ಅಂತ ಹೇಳಿದ್ದೆ ನಾನು. ಉಳ್ಕಿದ್ದೆಲ್ಲ ಪಾರ್ಟ್ ಅನ್ನು ತೆಗೆದ್ಬಿಡೋಣ ಅಂತ. ಇದು ಡಿಲೀಟೆಡ್ ಪೋರ್ಷನ್. ಓಕೆ, ಇದನ್ನ ಓದ್ಬೇಡ್ರಿ, ಇದನ್ನ ಅಷ್ಟ ಓದಿಗಿದ್ದೀರಿ ಆಮೇಲೆ. ಓಕೆ, ಇದೊಂದಾಯ್ತು. ನೆಕ್ಸ್ಟ್ ಈಗ ನಾವು ರೆಫರೆನ್ಸ್ ಬುಕ್ಸಿಗೆ ಬರೋಣ ಅಂತ. ಇದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ರೆಫರೆನ್ಸ್ ಬುಕ್ಸ್ ಅನ್ನ ಹೆಂಗ್ ಕಲೆಕ್ಟ್ ಮಾಡ್ತೀರಿ, ಹೆಂಗ್ ತಗೋತೀರಿ, ಎಲ್ಲಿ ಡೌನ್ಲೋಡ್ ಮಾಡ್ತೀರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾ ಲಿಂಕ್ ಎಲ್ಲ ಕೊಡಕ್ ಬರುದಿಲ್ಲ, ಬಟ್ ಹೇಳ್ತಿರೋದು ನಾನು. ಯಾವುದೇ ರೆಫರೆನ್ಸ್ ಬುಕ್ ಅನ್ನ ತಗೊಂಡಾಗ ಪ್ರೈಮರಿಲಿ ನೀವು ನೋಡ್ಬೇಕಾಗಿರೋದು ಸಿನಾಪ್ಸಿಸ್ ಏನಿದೆ ಅಂತ. ಅಂದ್ರೆ ಈಸಿ ಲ್ಯಾಂಗ್ವೇಜ್ ಒಳಗೆ ಸಿನಾಪ್ಸಿಸ್ ಇದೆಯಾ ಅಂತ ಒಂದು ಚಾಪ್ಟರ್, ನಿಮಗೆ ಬರುವಂತಹ ಚಾಪ್ಟರ್ ನ ಚೆಕ್ ಮಾಡ್ರಿ. ದಿಸ್ ಈಸ್ ವಾಟ್ ಈಸ್ ಜನರಲಿ ಡನ್. ಸಿ, ನೀವು ಬಟ್ಟೆ ತಗೋಬೇಕಾರೆ, ಮನಿಗೆ ಏನಾರು ತಗೋಬೇಕಾರೆ, ನಿಮಗೇನಾರು ತಗೋಬೇಕಾರೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀರಿ ಹೊರತಾಗಿ ಒಂದು ಪುಸ್ತಕ ತಗೋಬೇಕಾರೆ, ಒಂದು ಬುಕ್ ತಗೋಬೇಕಾರೆ ಮಾಡುವಂತ ತಪ್ಪೇನಪ್ಪಾ ಅಂದ್ರೆ ಯಾರ್ದೋ ಮಾತು ಕೇಳೋಕ್ ತಗೊಂಡ್ಬರ್ತೀರಿ. ಹಂಗಾಗ್ಬಾರ್ದು. See, one XYZ book might be very good for me. That doesn't mean that it is applicable for you. Please try to understand that. Because my language, my aesthetics will be different from what you carry. So, ಯಾವುದೇ ಬುಕ್ ಅನ್ನ ನೀವು ರೆಫರೆನ್ಸ್ ಬುಕ್ ಅನ್ನ ತಗೋಬೇಕಾರೆ, ಫಿಸಿಕ್ಸ್ ಸಂಬಂಧಪಟ್ಟಂಗೆ ನಾ ಹೇಳ್ತಿರೋದು, ಮತ್ತೊಮ್ಮೆ ಹೇಳ್ತಿದ್ದೀನಿ. ಓಕೆ, ಸಿನಾಪ್ಸಿಸ್ ಅನ್ನ ಒಂದು ಚಾಪ್ಟರ್, ಸೇ ಫಾರ್ ಎಕ್ಸಾಂಪಲ್ ಫ್ರಮ್ ಸೆಕೆಂಡ್ ಇಯರ್ ಫಿಸಿಕ್ಸ್ ಯು ನೋ ಎಲೆಕ್ಟ್ರೋಸ್ಟಾಟಿಕ್ಸ್ ಥರೋಲಿ. ರೀಡ್ 10 minutes. ಓ, ಎಲ್ಲ ಕೊಟ್ಟಾನ ನೋಡ್ರಿ. ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಅಂಡ್ ಟ್ರೈ ಟು ಜಡ್ಜ್ ದ ಲ್ಯಾಂಗ್ವೇಜ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆದರ್ ಇಟ್ ಈಸ್ ಸಿಂಪಲ್, ವೆದರ್ ಇಟ್ ಈಸ್ ಡಿಫಿಕಲ್ಟ್, ಅದು ತಲೆಗೆ ಬರ್ಬೇಕು ನಿಮ್ಗೆ. ದೆನ್ ಚೆಕ್ ದ ವರ್ಕ್ಡ್ ಎಕ್ಸಾಂಪಲ್ಸ್. ಎಷ್ಟು ವರ್ಕ್ಡ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಬಹಳ ಮಂದಿ ಇದನ್ನ ಇಗ್ನೋರ್ ಮಾಡ್ತೀವಿ, ದಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಅಂಡ್ ದೆನ್ ಚೆಕ್ MCQs. ಯಾವ್ದಾದ್ರು ಚಾಪ್ಟರ್ ಇರ್ಬೋದು, ಎನಿ ಚಾಪ್ಟರ್ ಫಾರ್ ಯುವರ್ ಮ್ಯಾಟರ್. ನಿಮ್ಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಬಹಳ ಚಲೋ ಬರ್ತಿದೆ ಅಂತ ತಿಳ್ಕೊಡ್ರಿ. ಚೆಕ್ ಅರೌಂಡ್ 10 MCQs ಅಂಡ್ ರೀಡ್ ದ ಸೊಲ್ಯೂಷನ್ಸ್. ರೀಡ್ ದ ಸೊಲ್ಯೂಷನ್ಸ್. ನಿಮಗೆ ಇದು ರಿಲೆವೆಂಟ್ ಅನ್ನಿಸ್ಬೇಕು. ಓ, ಸೊಲ್ಯೂಷನ್ ಏನ್ಪಾ ಓದಿದ ಕೂಡ ನನಗೆ ಮಾಸ್ತರ್ ಹೇಳ್ದಂಗೆ ಅನ್ನಿಸ್ತಿದೆ ಅಂತ ಅನ್ನಿಸ್ಬೇಕು. ಯು ಶುಡ್ ಹ್ಯಾವ್ ದಟ್ ಫೀಲಿಂಗ್ ದಟ್ ದ ಬುಕ್ ಈಸ್ ಗಿವಿಂಗ್ ಯು ಪ್ರಾಪರ್ ಎಕ್ಸ್ಪ್ಲನೇಷನ್. ಅದನ್ನೇ ನಾವು ಯಾವಾಗ್ಲೂ ಅನ್ನೋದು ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತ ಹೇಳಿ. This is most crucial. In fact, this is the most important part in the book. ನಿಮಗೆ ಸಿನಾಪ್ಸಿಸ್ ಓಕೆ ಅನ್ನಿಸ್ಬೋದು, ಡೋಂಟ್ ವರಿ. ಓಕೆ, ಸಿನಾಪ್ಸಿಸ್ ಓಕೆ ಅನ್ನಿಸ್ಬೋದು, ಯಾಕಂದ್ರೆ ಯು ಕ್ಯಾನ್ ಡೌನ್ಲೋಡ್ n number of synopsis everywhere now. Okay, and you can, in fact, you can download books also. That is also a different thing. Then, previous year questions. How latest the book is judged by this part. ನಾವು ಯಾವಾಗಲೂ ಅದನ್ನೇ ಮಾತಾಡ್ತಿರ್ತೀನಿ. ನಿಮ್ಮ ನೋಟ್ಸ್, ನಿಮ್ಮ ಸ್ಟಡಿ ಮೆಟೀರಿಯಲ್ ಎಷ್ಟು ಲೇಟೆಸ್ಟ್ ಇದೆ ಅಂತ ಗೊತ್ತಾಗೋದು ಪ್ರೀವಿಯಸ್ ಇಯರ್ MCQs ಅದ್ರಾಗ ಇದೆಯೋ ಇಲ್ಲೋ ಅಂದಾಗ. ಓಕೆ, ಯಾಕಂದ್ರೆ ಇದನ್ನ ಹಾಕಿದ್ರು ಅಂತ ತಿಳ್ಕೊಡ್ರಿ, ಇದು ಕನೆಕ್ಟಿಂಗ್ ಕ್ವಶನ್ ನಿಮಗೆ ವರ್ಕ್ಡ್ ಎಕ್ಸಾಂಪಲ್ ನಾಗ ಸಿಗ್ತದೆ. ದೆನ್ ದ ಮೆಟೀರಿಯಲ್ ಆರ್ ದ ಬುಕ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಇನ್ ಎ ಪ್ರಾಪರ್ ವೇ. ಸೊ ಫಸ್ಟ್ ಯು ಹ್ಯಾವ್ ಟು ಚೆಕ್ ಸಿನಾಪ್ಸಿಸ್, ದೆನ್ ವರ್ಕ್ಡ್ ಎಕ್ಸಾಂಪಲ್ಸ್, ದೆನ್ MCQs, and finally you have to check what are the things involved here. Previous year questions. ಇದು ರೆಫರೆನ್ಸ್ ಬುಕ್ಕಿಗೆ ಬೇಕಾಗಿರುವಂತ, ಓಕೆ, ರೆಫರೆನ್ಸ್ ಬುಕ್ಸ್ಗೆ ಬೇಕಾಗಿರುವಂತ ಒಂದು ವಿಂಗ್ಸ್. ದೀಸ್ ಆರ್ ದ ಮಿನಿಮಮ್ ಕ್ರೈಟೀರಿಯಾ ಫಾರ್ ಎ ಗುಡ್ ರೆಫರೆನ್ಸ್ ಬುಕ್. ಈಗ ನಾಳೆ ಯಾರೇ ಪುಸ್ತಕ ಬರೆದ್ರು ಇದನ್ನ ತಲೆಗೆ ಇಟ್ಕೊಂಡು ಬರೀತಿರ್ತಾರೆ. ಓಕೆ, ಯು ಜಡ್ಜ್ ಇಟ್. See, you have 74 days time left. Nobody actually cares about it. ಆರಾಮ್ಸೆ ಒಂದು ದಿನ ಒಂದು ರೆಫರೆನ್ಸ್ ಬುಕ್ಕಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಡೋಂಟ್ ವರಿ. ಓಕೆ, ನೆಕ್ಸ್ಟ್. So we address deleted portion, reference book. Now comes the most important point.
ಏನು ಮೆಥಡ್ ಆಫ್ ಪ್ರಿಪರೇಷನ್. ಪ್ಲೀಸ್ ಕಾನ್ಸಂಟ್ರೇಟ್ ಸ್ಟೂಡೆಂಟ್, ಗಿವ್ ಯುವರ್ ಬೆಸ್ಟ್ ಎಫರ್ಟ್ ಹಿಯರ್. ಕರೆಕ್ಟ್ ಆಗಿ ಕೇಳ್ಕೊಡ್ರಿ. referring to the synopsis given in the notes, given in the reference book or notes or study material, whatsoever you call, you have to prepare a very short synopsis. Say for example, ಈಗ ಸೆಲ್ಫ್ ಇಂಡಕ್ಟೆನ್ಸ್ ಇರ್ಬೋದು ಅಥವಾ ಡೈಪೋಲ್ ಇರ್ಬೋದು. ಲೆಂದಿ ಈಕ್ವೇಶನ್ಸ್, ಲೆಂದಿ ಸ್ಟೇಟ್ಮೆಂಟ್ಸ್ ಬರೆಯೋ ಬದಲು ಒಂದು ಈಕ್ವೇಶನ್ ಇಂದ ನಿಮಗೆ ರೆಪ್ರೆಸೆಂಟ್ ಆಗುವಂಗ ಆಗಬೇಕು. ಕಿರ್ಚಾಫ್ಸ್ ಲಾ ಅಂದ ಕೂಡ ದೊಡ್ಡ ಸ್ಟೇಟ್ಮೆಂಟ್ ಬರೆಯೋದಲ್ಲ, ಆಲ್ಜಿಬ್ರಾಯಿಕ್ ಅಥವಾ ಮ್ಯಾಥಮೆಟಿಕಲ್ ಫಾರ್ಮ್ನಾಗ ಬರೆದು ಗೊತ್ತಾಗಬೇಕು ನಿಮ್ಗೆ ಸಾಕು. ಇದನ್ನ ಶಾರ್ಟ್ ನೋಟ್ಸ್ ಪ್ರಿಪರೇಷನ್ ಅಂತ ಕರೀತಾರೆ. ಲೇಟರ್ ಆನ್ ದ ಇಂಪ್ರೂವೈಡ್ ವರ್ಷನ್ ಇಸ್ ವಾಟ್ ಈಸ್ ರೆಫರ್ಡ್ ಆಸ್ ಮೈಂಡ್ ಮ್ಯಾಪ್. ಇದನ್ನ ಮೈಂಡ್ ಮ್ಯಾಪ್ ಅಂತಾನು ಕರೀತಾರೆ. ದೆನ್ ವರ್ಕ್ಔಟ್ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್. ಇದು ಫಸ್ಟ್ ಸ್ಟೆಪ್ ಆದ ಕೂಡ ರೆಫರೆನ್ಸ್ ಬುಕ್ ಒಳಗೆ ಕೊಟ್ಟಿರುವಂತ ವರ್ಕ್ಡ್ ಎಕ್ಸಾಂಪಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. Believe me students, there are numericals given in JEE mains examination and majority of the numericals come from this particular section. Illustrative problems ಅಂತ ಕೊಟ್ಟಿರ್ತಾರಲ್ಲ ಅದನ್ನೇ ಬಿಟ್ಟಿರ್ತೀವಿ. ನಮ್ಮ ತಲೆಗೆ ಏನ್ ಇರ್ತದೆ ಗೊತ್ತೇನ, ನಾವು ಬಿಟ್ಟಿದ್ದ ಎಕ್ಸಾಮಿಗೆ ಬರಂಗಿಲ್ಲ ಅಂತ ಇರ್ತದೆ, ಅದೇ ಎಕ್ಸಾಮಿಗೆ ಬರ್ತದೆ. ಸೊ ವರ್ಕ್ಔಟ್ ಸಾಲ್ವ್ಡ್ or worked examples, they are very very important. If this is the fundamental thing, this will be step 1. Then solve MCQs on odd even combination. What do you mean by odd even combination? Please try to understand now. Say in a given chapter, any given chapter, say for example I will take semiconductors. A chapter has semiconductor devices. Okay, what you do is first you prepare short synopsis. ಇದನ್ನ ನೀವು ಬರೆದು ತೆಗಿಬೇಕು. ಸ್ಟೂಡೆಂಟ್ಸ್, ನಿಮಗೆ ಈಗೆಲ್ಲ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಲ್ಲಿ ಬಹಳ ನೀವು ಫೇಸ್ಬುಕ್ನಾಗ ಓಕೆ ಎಲ್ಲ ಕಡೆ ನೋಡ್ತಿರ್ತೀರಿ. ಹ್ಯಾಂಡ್ ರಿಟನ್ ನೋಟ್ಸಿಗೆ ಯಾಕೆ ಡಿಮಾಂಡ್ ಇದೆ ಹೇಳ್ರಿ? ಅದು ಇದೇ ಕಾರಣಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ರೆಫರಿಂಗ್ ಟು ಸಮ್ ಅದರ್ಸ್ ಬುಕ್. ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ ಲ್ಯಾಂಗ್ವೇಜ್. ವಿ ಶುಡ್ ನಾಟ್ ಡೂ ಇಟ್. ಯು ಶುಡ್ ರೆಫರ್ ಎ ಸ್ಟ್ಯಾಂಡರ್ಡ್ ಸಿನಾಪ್ಸಿಸ್ ಅಂಡ್ ಟ್ರೈ ಟು ಪ್ರಿಪೇರ್ ಯುವರ್ ಶಾರ್ಟ್ ಸಿನಾಪ್ಸಿಸ್. ಇದನ್ನ ಇಂಪ್ರೂವೈಸ್ಡ್ ಫಾರ್ಮ್ ಒಳಗೆ ನಾವು ಮೈಂಡ್ ಮ್ಯಾಪ್ ಅಂತ ಕರೆಯೋದು. ನಾ ಕೊಡ್ತೇನೆ ನಿಮಗೆ ಮುಂದೆ ಅದನ್ನ. ಓಕೆ, ಮೈಂಡ್ ಮ್ಯಾಪ್ ಅಂತ ಕರೆಯೋದು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಸಾಲ್ವ್ಡ್ ಎಕ್ಸಾಂಪಲ್ಸ್ ಮಾಡ್ತೀರಿ. ಓಕೆ, ಸಾಲ್ವ್ಡ್ ಎಕ್ಸಾಂಪಲ್ಸ್, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಫೈನಲಿ ಆಡ್ ಇವನ್ ಕಾಂಬಿನೇಷನ್ ಗೆ ಬರೋಣ ಅಂತೀವಿ. ಕಾನ್ಸಂಟ್ರೇಟ್. ಇನ್ ಅ ಗಿವನ್ ಚಾಪ್ಟರ್ ಸೆಮಿಕಂಡಕ್ಟರ್, ಸೇ ಯು ಹ್ಯಾವ್ 50 MCQs ಗಿವನ್, ಪ್ರಾಕ್ಟೀಸ್ ಕ್ವಶನ್ಸ್. ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಬ್ರೇಕ್ ಮಾಡ್ಕೋತೀರಿ. ಹೆಂಗೆ? ಆಡ್ ಅಂಡ್ ಈವನ್ ಕಾಂಬಿನೇಷನ್ ಅಂತ ಬ್ರೇಕ್ ಮಾಡ್ಕೋತೀರಿ. ಆಡ್ ಕಾಂಬಿನೇಷನ್ ವಿಲ್ ಬಿ 1, 3, 5, 7. ಈವನ್ ಕಾಂಬಿನೇಷನ್ ವಿಲ್ ಬಿ 2, 4, 6, 8, so on. ಕರೆಕ್ಟಾ? ಪ್ರಾಬ್ಲಮ್ ನಂಬರ್ 1 will be linked to problem number 2. 3 to 4, 5 to 6. Generally, this is the case. So, what you can do is, in first step, you have to cover all odd number problems. 1, 3, 5, 7, 9 ಈ ರೀತಿ ಫುಲ್ ಸ್ಟ್ರೆಚ್ ಒಳಗೆ ಹೊಡ್ಕೊಂಡು ಹೋಗ್ಬಿಡ್ಬೇಕು. ನೀವು ರಿವಿಷನ್ ಮಾಡ್ಬೇಕಾರೆ ರಿವಿಷನ್ ಶೆಡ್ಯೂಲ್ ಹಾಕೋಣಂತ ಈವನ್ ನಂಬರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಎಟ್ ಎ ಟೈಮ್ 50 ಕ್ವಶನ್ಸ್ ಯಾರು ಸಾಲ್ವ್ ಮಾಡಕ್ ಬರಲ್ಲ. ಅದು ಪ್ರಾಕ್ಟೀಸ್ ಅಂತ ಕೊಟ್ಟಾರ, ಮ್ಯಾಂಡೇಟರಿ ಅಂತ ಕೊಟ್ಟಿಲ್ಲ. ಇದು ಒಂದೇ ಬುಕ್ ಅನ್ನ ಫಾಲೋ ಮಾಡಬೇಕು. ಎನಿ ಒನ್ ಬುಕ್, ಸಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಆಲ್ ಬುಕ್ಸ್ ದಟ್ ಆರ್ ಅವೈಲೇಬಲ್ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್. ದ ಅಪ್ರೋಚ್ ಮೈಟ್ ಬಿ ಡಿಫರೆಂಟ್. ಕಾನ್ಸೆಪ್ಚುಯಲ್ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದದು, ನೀವು ಹೆಂಗೆ ಸ್ಟಡಿ ಮಾಡ್ಕೋತೀರೋ ಹಂಗೆ. ಬಟ್ ಒಂದು ಬುಕ್ ಅನ್ನ ತಗೊಂಡ್ರಿ ಅಂದ್ರೆ ಆ ಬುಕ್ ಅನ್ನ ಕಂಪ್ಲೀಟ್ ಸಾಲ್ವ್ ಮಾಡ್ಬೇಕು. ಹೆಂಗೆ? ಆಡ್ ನಂಬರ್ ಫಸ್ಟ್ ಟೈಮ್, ಈವನ್ ನಂಬರ್ ಸೆಕೆಂಡ್ ಟೈಮ್, ಅಥವಾ ಈವನ್ ನಂಬರ್ ಫಸ್ಟ್ ಟೈಮ್, ಆಡ್ ನಂಬರ್ ಸೆಕೆಂಡ್ ಟೈಮ್. ಜನರಲಿ ಏನ್ ಮಾಡ್ತಾರಂದ್ರೆ ಆಡ್ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಅಂತ ತಗೋತಾರೆ, ಈವನ್ ಪ್ರಾಬ್ಲಮ್ಸ್ ಅನ್ನ ಸೆಲ್ಫ್ ಟೆಸ್ಟ್ ಅಂತ ತಗೋತಾರೆ. ಇದು ಟಾಪರ್ ಸ್ಟ್ರಾಟಜಿ ಅಂತ ಇದನ್ನ ಹಿಂಗೆ ಮಾಡ್ತಾರೆ. ಅಂದ್ರೆ ಕಡಿಮೆ ಟೈಮ್ ಒಳಗೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಈಗ ಸೆಮಿ ಕಂಡಕ್ಟರ್ ಮುಗಿಸ್ಬೇಕಾದ್ರೆ ನೀವು ಎಷ್ಟು ಮುಗಿಸ್ಬೇಕು ಹೇಳ್ರಿ? ಓನ್ಲಿ 25 ಕ್ವಶನ್ಸ್.
Sir, what about next 25 questions? That part will be discussed in revision. Revision schedule ಹಾಕೊಂಡಿರ್ತೀರಲ್ಲ, now the chapter is complete. ಇದು ಮುಗಿದ ಕೂಡ ನೆಕ್ಸ್ಟ್ ಲೆಂತ್ ಇಯರ್ ಚಾಪ್ಟರ್ಗೆ ಹೋಗ್ಬೇಕು, ನೆಕ್ಸ್ಟ್ ಲೆಂತ್ ಇಯರ್ ಚಾಪ್ಟರ್ಗೆ ಹೋಗ್ಬೇಕು, ನೆಕ್ಸ್ಟ್ ಲೆಂತ್ ಇಯರ್ ಚಾಪ್ಟರ್ ಅಂದ್ರೆ ಕವರ್ ಆಗ್ತದೆ. ನೀವು ಇದು 50 ಮಾಡ್ಬೇಕಾದ್ರೆ ಡಬಲ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. 25 ಮಾಡಿದಾಗ ಕಡಿಮೆ ಟೈಮ್ ಇನ್ವೆಸ್ಟ್ ಮಾಡಿ ಸೇಮ್ ನಂಬರ್ ಆಫ್ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡಿರ್ತೀರಿ. ಅಂಡ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ವಿಲ್ ಡಿಸ್ಕಸ್ ದಟ್ ಪಾರ್ಟ್ ಲೇಟರ್ ಆನ್. ಇದು ಅಪ್ರೋಚ್ ನಿಮಗೆ ಗೊತ್ತಾಗಿರ್ಬೋದು. ಏನ್ ಮಾಡ್ತೀರಿ? ಶಾರ್ಟ್ ಸಿನಾಪ್ಸಿಸ್, ಸಾಲ್ವ್ಡ್ ಎಕ್ಸಾಂಪಲ್ಸ್, ರಿವಿಷನ್, ಅದು ಸಾರಿ 50 ಕ್ವಶನ್ ಆಡ್ ಈವನ್ ಕಾಂಬಿನೇಷನ್. ಆಡ್ ನಂಬರ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಈವನ್ ನಂಬರ್ ಸೆಲ್ಫ್ ಟೆಸ್ಟ್ ಲೇಟರ್ ಆನ್ ಡ್ಯೂರಿಂಗ್ ರಿವಿಷನ್ ಟೈಮ್ ಮಾಡ್ಕೋಬೇಕು. ಇದು ಚಾಪ್ಟರ್ ಕಂಪ್ಲೀಷನ್ ಆಗ್ತದೆ. ಚಾಪ್ಟರ್ ಕಂಪ್ಲೀಷನ್, ಚಾಪ್ಟರ್ ಕಂಪ್ಲೀಷನ್, ಚಾಪ್ಟರ್ ಕಂಪ್ಲೀಟ್ ಆಗೋದು ಹಿಂಗೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಎಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಾಗಿರ್ಬೋದು. ಓಕೆ, ಸೊ ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ತಲೆಗೆ ಇಟ್ಕೊಂಡಿರ್ರಿ, ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಯು ಹ್ಯಾವ್ ಟು ಫಾಲೋ ಎ ಸ್ಟ್ರಕ್ಚರ್. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಚಾಪ್ಟರ್ ಮುಗ್ದದಂತ ಹೆಂಗ್ ಗೊತ್ತಾಗ್ತದೆ? ಹಿಂಗ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಓಕೆ, ಸೊ ಐ ಅಸ್ಯೂಮ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಪಾಯಿಂಟ್ಸ್ ಕ್ಲಿಯರ್ಲಿ. ಜಸ್ಟ್ ಫಾರ್ ಎ ಕ್ವಿಕ್ ರೆಫರೆನ್ಸ್ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. See, what has happened is competitive examination is concept based ಅನ್ನೋದು ತಲೆಗೆ ಇಟ್ಕೊಳ್ರಿ. It is not pattern based. But if you start practicing, ಬರೇ ಪ್ರಾಕ್ಟೀಸ್ ಮಾಡ್ಕೋತ ಹೋಗೋದಪ್ಪ, ಪ್ರಾಕ್ಟೀಸ್ ಪೇಪರ್ ಅಂತ ಮಾಡ್ಕೋತ ಹೋಗೋದು, then this part might give you a decent score. 60ಗೆ ಒಂದು 45 ಹಿಂಗೆಲ್ಲ ತೆಗಿಬಹುದು. ಬಟ್ ಕಾನ್ಸೆಪ್ಟ್ ವೈಸ್ ಮಾಡ್ಕೊಂಡ್ರಿ ಅಂದ್ರೆ that will help you throughout your life. Even you will become very good engineers. That at the end of the day, that should serve the purpose, right? Competitive exam ಮಾಡೋದು ಅದಕ್ಕೆ, ಹೌದಿಲ್ಲ? ಸೊ ಕಾನ್ಸೆಪ್ಟ್ ಕಡೆ ಗಮನ ಕೊಡ್ರಿ. ಇದು ಹೆಂಗ್ ಗೊತ್ತಾಗ್ಬೇಕು? ನಾ ಪ್ರಿಪರೇಷನ್ ಮೆಥಡಾಲಜಿ ಏನ್ ಕೊಟ್ಟಿನಲ್ಲ ಹಿಂಗೆ, ರೈಟ್? ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಡ್ರಿ. ಓಕೆ, ಐ ಅಸ್ಯೂಮ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ಕ್ಲಿಯರ್ಲಿ. ಓಕೆ, and you will work it out. Students, please share this video, subscribe it. ಓಕೆ, ಬಹಳ ಖುಷಿ ಆಯ್ತು ಈಗ 2-3 ದಿನದೊಳಗೆ ಡೆವಲಪ್ಮೆಂಟ್ ನೋಡಿ, ರೈಟ್? ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಓಕೆ, ಅಂಡ್ ವೈಲ್ ಬೈಯಿಂಗ್ ಬುಕ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಶುಡ್ ಬಿ ವರ್ತ್ ಆಫ್ ಇಟ್, ಅಂಡ್ ಯು ಶುಡ್ ಬಿ ಕಮಿಟೆಡ್ ಟು ಕಂಪ್ಲೀಟ್ ದಟ್ ಬುಕ್ ಥರೋಲಿ. ಇನ್ 74 days ಐ ಹ್ಯಾವ್ ಕಂಪ್ಲೀಟೆಡ್ ಫಿಸಿಕ್ಸ್ ಫಾರ್ ದ ಫಸ್ಟ್ ಟೈಮ್. ಸರ್ ಒಂದು ಬುಕ್ ಪೂರಾ ಮುಗಿಸನ್ ನೋಡ್ರಿ ಸರ್, ಇದು ಬರ್ಬೇಕು. ಇನ್ಫ್ಯಾಕ್ಟ್ ನಾವೆಲ್ಲ ಮೊದ್ಲು ಹೇಳ್ತಿದ್ವಿ, ಅದನ್ನ ಕಾಲೇಜ್ನಾಗೂ ಹೇಳ್ತಿದ್ವಿ, ಕ್ಲಾಸ್ನಾಗೂ ಹೇಳ್ತಿದ್ವಿ, ರೈಟ್? ಯಾವ ಬುಕ್ ನೀ ತಗೊಂಡು ಸಾಲ್ವ್ ಮಾಡ್ತಿದ್ಯಲ್ಲ ಅದ್ರದ್ದು ಸೊಲ್ಯೂಷನ್ ಬರೆಯೋಂಗ್ ನೀ ಆಗ್ಬೇಕು ಅಂತ. XYZ ಸೊಲ್ಯೂಷನ್ ಟು ABC book. That is the right approach. Okay, same can be followed for other competitive examinations also. Remember, relevant ಓದ್ರಿ, that is important. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಂದಾಗ 50-50 ವೇಟೇಜ್ ಇರ್ತದೆ. CET ಹಂಗಿಲ್ಲ, ಮೆಜಾರಿಟಿ ಸೆಕೆಂಡ್ PUC ಗೆ ಇರೋದು. ಓಕೆ, ಶೆಡ್ಯೂಲ್ ಒಂದಿಗೆ ಶಾರ್ಟ್ಲಿ ಭೇಟಿ ಆಗೋಣಂತೆ. ನೀವು ಕಮೆಂಟ್ ಮೇಲೆ ನಾ ಶೆಡ್ಯೂಲ್ ಡಿಸೈಡ್ ಮಾಡ್ತೀನಿ. ಓಕೆ, ಸೊ ಕಮೆಂಟ್ ಮಾಡ್ಕೋತಾ ಹೋಗ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಹೆಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಅಪ್ರೋಚ್ ಈಸ್ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ನಿಮ್ ಕೈಯೊಳಗೆ ಅದ್ಭುತವಾದ ಅವಕಾಶ ಇದೆ ಚಲೋ ಓದ್ಕೊಳ್ಳಿಕ್ಕೆ, ಯುಟಿಲೈಸ್ ಮಾಡ್ಕೊಡ್ರಿ. ಓಕೆ, ವಿತ್ ದಿಸ್ ಐ ಕನ್ಕ್ಲೂಡ್. ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು.